ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನೋಡಿ, ಈ ದೇಶದಲ್ಲಿರ್ತಕ್ಕಂಥ ಎರಡು ಪಾರ್ಟಿಗಳು ಒಂದೇ ನಾಣ್ಯದ ಎರಡು ಮುಖಗಳು. ಪ್ರತಿಯೊಬ್ಬರಿಗೂ ಎಜುಕೇಷನ್ ಇಂದ ಒಂದೇ ಅಂತಲ್ಲ, ಜನ ಇವತ್ತು ನೋಡ್ತಾರೆ ಏನೋ ಒಳ್ಳೇದು ಮಾಡ್ತಾರೆ ಅಂದರೆ ಮಾಡ್ತಾ ಇಲ್ಲ. ಎರಡು ಪಕ್ಷದವರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಜನಗಳನ್ನ ಇವತ್ತಲ್ಲ ನಾಳೆ ನಮ್ಮ ದೇಶದ ಜನತಾ ಎರಡು ಪಕ್ಷದವ್ರನ್ನ ಒದ್ದೋಡಿಸ್ತಾರೆ ತಿಳ್ಕೊಳ್ಳಿ. ಒಂದೇ ಒಂದು ವಿಷಯ ನಾನು ಹೇಳೋದು, ರಾಜ್ಯದ ಆಯಾ ರಾಜ್ಯಗಳು ಕೊಡ್ತಾ ಇಲ್ಲ ರೀ ನಿಮಗೆ. ನನ್ನ ಅಭಿಪ್ರಾಯ ರಾಜ್ಯಗಳ ಮಟ್ಟಿಗೆ ಎಕ್ಸಾಮ್ಗಳು ನಡೆದಾಗ ಏನು ಪ್ರಾಬ್ಲಮ್ ಜಾಸ್ತಿ ಇರಲ್ಲ. ನಾವ್ ಹೇಳೋದು ಆಯಾ ರಾಜ್ಯಗಳಿಗೆ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಿದ್ದೀರಿ. ಮಾತಾಡಿ ಪ್ರಶ್ನೆ ಪತ್ರಿಕೆ ತರ ಪರಿಹಾರನ ನಮ್ಮ ಆರ್ಮಿ ಫೋರ್ಸ್ ಅನ್ನ ಬಳಸ್ಕೊಂಡೆ ಪ್ರಶ್ನೆ ಪತ್ರಿಕೆಗಳನ್ನ ತಂದು ಸೇಫ್ ಆಗಿ ತಲುಪಿಸಿ ಪರೀಕ್ಷೆ ಬರೆಸೋದೊಂದೇ ಪರಿಹಾರನ? ಹಿಂಗೆ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ಬೇಕಾ ಸರ್? ಇಷ್ಟ್ರ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಬಿಟ್ಟಿದ್ಯಾ? ಇಷ್ಟ್ರ ಮಟ್ಟಿಗೆ ಭದ್ರತೆ ನೋಡಿ, ರಾಜೇಂದ್ರ ಸರ್ ಮಾತಾಡ್ತಾ ಒಂದಿಷ್ಟು ವಿಚಾರಗಳನ್ನು ಹೇಳಿದರು. ಹಿಂದೆ ಹಿಂಗೆ CET ಬಗ್ಗೆ ಅದೆಲ್ಲ ಹೇಳಿದರು. ಆಫ್ಕೋರ್ಸ್ ಅದು ಈ ಥರದ ಒಂದು ಎಕ್ಸ್ಪರ್ಟ್ ಏನಿದ್ದಾರೆ, ಅನಂತರ ನಾಲೆಜಬಲ್ ಏನಿದ್ದಾರೆ ಅವರನ್ನು ರೀಚ್ ಮಾಡಿ ಒಂದಿಷ್ಟು ಇದರಲ್ಲಿ ಸಿಸ್ಟಮಿಕ್ ಚೇಂಜನ್ನು ತರುವಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ. ಅದರ ಬಗ್ಗೆ ಮಾತುಕತೆ ಕೂಡ ನಡೀತಾ ಇದೆ. ಅಫ್ಕೋರ್ಸ್ ನಾವು ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದೆ. ಅದಕ್ಕೆ ನಾವು ಏನೇನು ಅಂದರೆ ಕೌಂಟರ್ ಮೆಷರ್ಸ್ ತಗೋಬೋದು, ಅದನ್ನು ತಗೊಂಡಿದ್ದೀವಿ. ಅನಂತರ ಮುಂದೆ ಈ ಥರ ಆಗಬಾರ್ದು ಅನ್ನೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಎಕ್ಸ್ಪರ್ಟ್ ಇದು ಏನು ಒಪಿನಿಯನ್ಸ್ ಅಂತ ತಗೊಂಡು ಮುಂದೇನು ಮಾಡಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಇದರ ವಿರುದ್ಧದ ಹೋರಾಟಗಳು ಯಾವತ್ತೂ ಕೂಡ ದಿಕ್ಕು ತಪ್ಪಬಾರ್ದು. ದೇಶದ ವಿರೋಧದ ಕೆಲಸ ಮಾಡಬಾರ್ದು. ಅನಂತರ ಸಂಸತ್ತಿಗೆ ನುಗ್ತೀವಿ, ಸಂಸತ್ತು ಹೊಡೆದಾಕ್ತೀವಿ, ಪ್ರಧಾನಮಂತ್ರಿಯವ್ರನ್ನ ಹೊಡೆದಾಕ್ತೀವಿ, ಈ ಥರದ ಮಾತೆಲ್ಲ ಆಗಬಾರ್ದು. ಯಾಕಂದರೆ ನೋಡಿ, ನಾವು ನಮಗೆ ಕಣ್ಣ ಮುಂದೆನೇ ಬಾಂಗ್ಲಾದ ಒಂದು ಇದಿದೆ, ಉದಾಹರಣೆ ಇದೆ, ಶ್ರೀಲಂಕಾದ ಉದಾಹರಣೆ ಇದೆ, ನೇಪಾಳದ ಉದಾಹರಣೆ ಇದೆ. ಅಲ್ಲಿ ಸಂಸತ್ತನ್ನು ನುಗ್ಗಿದ್ರು, ಸಂಸತ್ತನ್ನು ಪುಡಿ ಮಾಡಿದ್ರು, ಸಂಸದರನ್ನು ಹೊಡೆದ್ರು, ಪ್ರಧಾನಮಂತ್ರಿಗಳನ್ನು ಓಡಿಸಿದ್ರು ದೇಶದಿಂದ. ಈ ಥರದ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ವಿರೋಧ ಪಕ್ಷಗಳು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು. ಇವರು ಇವತ್ತು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಹೋಗಿ ಕೂತ್ಕೊಂಡು ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದಾರಲ್ಲ, ಈ ತರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಬಹಳ ತಪ್ಪು. ಅದು ಬಿಟ್ಟು ಒಂದೇ ಒಂದು ಕೇಳಿ, ಅಷ್ಟು ಜನ ಪಕ್ಷ ನಿಮ್ದು. ನೀವು ಇಡೀ ಸ್ಟೂಡೆಂಟ್ಸ್ ಮುಂದೆ ಮಾಡಿದ ತಪ್ಪು ಈ ವೇದಿಕೆ ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ ಕೇಳಕ್ಕಲ್ಲ. ಕಲಾಪನು ಸರಿಯಾಗಿ ಆಗ್ಲಿಲ್ಲ, ತಗೊಳಕ್ಕೂ ಆಗ್ಲಿಲ್ಲ, ಸರಿಯಾಗಿ ಚರ್ಚೆ ಆಗ್ಲಿಲ್ಲ ಬಿಡಿ, ಅದಕ್ಕೆ ಕಲಾಪ ಮುಂದಕ್ಕೆ ಹೋಗಿದ್ದು. ನಾನು ಹೇಳಿದ್ದೀನಿ ತಾನೆ, ಎಕ್ಸ್ಪರ್ಟ್ ಕಮಿಟಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತದೆ. 2,000 ಕೋಟಿ ಕ್ಲಾಸ್ ರೂಮ್ ಸ್ಕ್ಯಾಮ್ನವ್ರು ಯಾಕೆ ಮಾತಾಡ್ತಾ ಇದ್ದಾರೆ? 150 ಕೋಟಿ ಅಬ್ಕಾರಿ ಸ್ಕ್ಯಾಮ್ನವ್ರು ಯಾಕೆ ಮಾತಾಡ್ತಾ ಇದ್ದಾರೆ? ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಏನು ಮಾಡಿಲ್ಲ, ಅಧಿಕಾರನ ಮಾಡಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ದೇಶ ಅಂದ್ರೆ ನಮಗೊಂದು ಹಿರಿಮೆ ಸರ್. ನಾವು ಹೆಮ್ಮೆಯಿಂದ ಹೇಳ್ತೀವಿ ಭಾರತದಲ್ಲಿ ನೆಲೆಸಿದ್ದೀವಿ, ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂತ. ಕಾರಣ ವಿಶ್ವದಾದ್ಯಂತ ಒಮ್ಮೆ ನಮ್ಮ ಭಾರತವನ್ನ ತಿರುಗಿ ನೋಡುವಂತೆ ಮಾಡಿದೆ ನಮ್ಮ ಸರ್ಕಾರಗಳು ಅನ್ನೋದು ಹೆಮ್ಮೆ ನಮಗಿದೆ. ಕಾರಣ ನಾವು ಎಲ್ಲಾ ವಿಚಾರದಲ್ಲೂ ಮುಂದುವರೆದ ರಾಷ್ಟ್ರ ಅಂತ ಅನಿಸ್ಕೊಳ್ತಾ ಇದೀವಿ. ಆದ್ರೆ ಜಸ್ಟ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಥ ಬೆಳವಣಿಗೆಗಳಿಂದ ನಿನ್ನೆ ಇಡೀ ವಿಶ್ವದಾದ್ಯಂತ ಚರ್ಚೆ ಆಗೋಯ್ತು ಸರ್, ಭಾರತದಲ್ಲಿ ಹಿಂಗೆಲ್ಲ ಆಗ್ತಾ ಇದೆಯಂತ ಅಂತ. ಒಂಥರ ಭಾರತದ ಮಾನ ಶಿಕ್ಷಣ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವವ್ಯಾಪಿ ಹರಾಜು ಹಾಕೋಯ್ತಾ, ಹಿಂಗ್ ಚರ್ಚೆಗಳು ಶುರು ಆಗೋಯ್ತು. ಬೇಕಿತ್ತ ಇದೆಲ್ಲ ಅಂತ?
ಸರ್ ಹೇಳ್ತಾ ಇರೋ ಹಾಗೆ ಒಂದು ಎಕ್ಸ್ಪರ್ಟ್ಸು ತಜ್ಞರಿಂದ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ, ಇದರ ವ್ಯವಸ್ಥೆಯಲ್ಲಿ ಲೋಪಗಳಾಗಿರ್ತಕ್ಕಂಥದ್ದನ್ನು ಸರಿಪಡಿಸ್ತೇವೆ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳ್ಬೋದಲ್ಲ, ಪ್ರಧಾನಮಂತ್ರಿ ಹೇಳಬೇಕು, ಯು ಶುಡ್ ಕಮ್ ಔಟ್. ಯಾರೇ ಇಲ್ಲ, ಐದರ್ ಧರ್ಮೇಂದ್ರ ಪ್ರಧಾನ್ ಇದು ಇನ್ಚಾರ್ಜ್ ಆಫ್ ದ ಮಿನಿಸ್ಟರ್, ಯಾವಾಗಲೂ ಕೂಡ ಪಾರದರ್ಶಕತೆ ಇರಬೇಕು. ಅಟ್ ದ ಸೇಮ್ ಟೈಮ್ ಇಂಥ ಒಂದು ವ್ಯವಸ್ಥೆ ತಲೆದೋರಿದಾಗ, ಇಂಥ ಸಮಸ್ಯೆಗಳ ತಲೆದೋರಿದಾಗ ಪಾರ್ಲಿಮೆಂಟ್ ಇದೆಯಲ್ಲ, ಪಾರ್ಲಿಮೆಂಟ್ ಇಸ್ ದ ಸುಪ್ರೀಂ ಇನ್ ದಿ ಡೆಮಾಕ್ರಸಿ. ಎಕ್ಸಾಕ್ಟ್ಲಿ. ಈ ಪಾರ್ಲಿಮೆಂಟ್ ಅಲ್ಲಿ ಇದು ಚರ್ಚೆ ಆಗಬೇಕಲ್ಲ. ಪಾರ್ಲಿಮೆಂಟ್ ಅಲ್ಲಿ ನೀವು ಏನು ಲೋಪಗಳಾಗಿದೆ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಹೇಳಿದಾಗ ಕೇಳಿಸ್ಕೋಬೇಕು. ಯು ಮಸ್ಟ್ ಹಿಯರ್ ಫಸ್ಟ್. ಜವಾಹರ್ಲಾಲ್ ನೆಹರು ಅವರ ದೊಡ್ಡ ಗುಣ ಇದ್ದಿದ್ದೇನು ಅಂತ ಹೇಳಿದ್ರೆ, ಅಪೋಸಿಷನ್ ಪಾರ್ಟಿನವರು ಏನು ಹೇಳ್ತಾ ಇದ್ದಾರೆ, ಹಿ ವಾಸ್ ಎ ಸೋ ಡೆಮೋಕ್ರೆಟ್ ರಾದರ್, ಹಿ ಯೂಸ್ ಟು ಲಿಸನ್ ಫಸ್ಟ್. ಕೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ತಾಯಿದ್ರ. ಫೇರ್ ಡೆಮಾಕ್ರಸಿ ಇಲ್ಲದೆ ಇದ್ದರೆ ನಾವು ಸೋಲ್ತೇವೆ, ನಮ್ಮ ಪ್ರಜಾತಂತ್ರ ಸೋಲುತ್ತೆ, ಇನ್ನೊಂದು ಯಾವುದೋ ಒಂದು ಅರಾಜಕ ವ್ಯವಸ್ಥೆಗೆ ನಾವು ದಾರಿ ಮಾಡಿಕೊಡ್ತೇವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇವತ್ತು ಸಮಸ್ಯೆ ಎಲ್ಲಿದೆ, ಕೋರ್ ಆಫ್ ದ ಇಶ್ಯೂ ಏನಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಡಳಿತಾರೂಢ ಸರ್ಕಾರ, ಪ್ರತಿಪಕ್ಷಗಳು, ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಸ್ಯೆ ಬಗೆಹರುತ್ತೆ ವಿನಃ ಕಾದಾಟಗಳು, ಈ ರೀತಿ ಬೆದರಿಕೆಗಳು, ಆಕ್ರೋಶಗಳಿಂದ ಇದು ಪರಿಹಾರ ಆಗೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಅಭಿಪ್ರಾಯ. ಥ್ಯಾಂಕ್ ಯು ರಾಜೇಂದ್ರ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಪ್ಯಾನಲಿಸ್ಟ್ಗಳಿಗೆ ಇಷ್ಟೊತ್ತು ನಮ್ಮ ಜೊತೆಗೆ ಭಾಗಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಟೈಮ್ ಅಪ್ ಆಯಿತು ಸರ್, ಹಾಗಾಗಿ ನೀವು ಕೊಟ್ಟರೆ ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ, ಇದಕ್ಕೆ ಮಾತ್ರ ಸೀಮಿತ ಆಗೋಯ್ತು ಅಂತ ಇವತ್ತಿನ ವೇದಿಕೆ ಅಷ್ಟೇ. ಎನಿವೆ, ನಮ್ಮ ಆಶಯ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾರು ಕೂಡ ಚೆಲ್ಲಾಟ ಆಡಬಾರ್ದು ಅಂತ. ಪಕ್ಷ ಯಾವುದೇ ಇರಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ವ್ಯವಸ್ಥೆ ಎಲ್ಲಿ ಹಳ್ಳ ಹಿಡಿತಾ ಇದೆ, ಯಾವುದನ್ನ ಸರಿ ಮಾಡಬೇಕು, ಎಲ್ಲಿ ಲೂಪೋಲ್ಸ್ಗಳಿದೆ ಅದನ್ನು ಸರಿ ಮಾಡೋ ಪ್ರಯತ್ನ ಎಲ್ಲ ರಾಜಕೀಯ ಪಕ್ಷಗಳಿಂದ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಆಗಬೇಕು. ಯುವಕರ ಭವಿಷ್ಯದ ವಿಚಾರ, ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ ಅಂತ ಬಂದಾಗ, ಬಟ್ ಈ ರೀತಿ ಹೋರಾಟದ ನೆಪದಲ್ಲಿ, ಪ್ರಶ್ನೆ ಮಾಡೋ ನೆಪದಲ್ಲಿ ಹಿಂಸಾಚಾರ ಪಡೆದುಕೊಳ್ಳೋದು, ಇನ್ಯಾವುದೋ ದೇಶ ಮಾಡ್ಬಿಡ್ತೀವಿ ಭಾರತ ದೇಶವನ್ನ ಅಂತ ಹೇಳೋದು, ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅಂಥವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ತನಿಖೆ ಆಗಲಿ ಅಷ್ಟೇ, ಅದಕ್ಕೆ ದಾರಿ ಮಾಡ್ಕೊಡೋದು ಬೇಡ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.